ಸ್ವಾಗತ. ಬಿಕೆ ಭೀಮನಹಳ್ಳಿ ಚಾನಲ್ಗೆ. ಹೆಡ್ಲೈನ್ಸ್ ಅಲ್ಲಿ ನೋಡಿರುವ ಹಾಗೆ ಕಟ್ಟಡ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ 1,20,000 ಹಣ ಉಚಿತ ಎಂಬುದು ಯಾವ ತರಪ್ಪ ಅಂತ, ಉಚಿತ ಯಾವ ತರ ಕೊಡ್ತಾರ ಅನ್ನೋದು ನೋಡೋಣ ಬನ್ನಿ. ಇಲಾಖೆಯ ಫೇಸ್ಬುಕ್ ಪೇಜ್ ಅಲ್ಲಿ ಒಂದು ಪೋಸ್ಟ್ ಇದೆ ನೋಡಿ, ತೋರಿಸ್ತೀನಿ ನಿಮಗೆ ಯಾವ ತರ ಎಂಬುದು. ಮದುವೆ ಸಹಾಯಧನ ನೋಂದಾಯಿತ ಕಾರ್ಮಿಕರ ಮದುವೆ ಅಥವಾ ಕಾರ್ಮಿಕರ ಮಕ್ಕಳ ಮದುವೆಗೆ ಮಂಡಳಿಯಿಂದ ಸಹಾಯಧನ ಪಡೆಯಬಹುದು ಅಂತ ಹೇಳಿ ಕೇಸಿಲ್ ಕೊಟ್ಟಿದ್ದಾರೆ. ಗಮನಿಸಿ, ಮದುವೆ ದಿನಾಂಕ 6 ತಿಂಗಳ ಒಳಗೆ ಅರ್ಜಿ ಸಲ್ಲಿಸೋದು ಮಾತ್ರ ಸೌಲಭ್ಯ ಪಡೆಯಬಹುದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಗತ್ಯ ದಾಖಲೆಗಳು: ವಿವಾಹ ಪ್ರಮಾಣ ಪತ್ರ ಅಂದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್. ನೀವು ಹೊರ ರಾಜ್ಯದಲ್ಲಿ ಏನಾದರೂ ಮದುವೆ ಆದರೆ ಮಾತ್ರ ಅಫಿಡವಿಟ್ ಸಲ್ಲಿಸಬೇಕಾಗುತ್ತೆ. ನಮ್ಮ ರಾಜ್ಯದಲ್ಲಿ ಆಗಿದ್ರೆ ಅವಶ್ಯಕತೆ ಇಲ್ಲ. ಸೆಲ್ಫ್ ಡಿಕ್ಲೇರ್ಮೆಂಟ್ ಫಾರ್ಮ್ ಒಂದು ಸಲ್ಲಿಸಬೇಕಾಗುತ್ತೆ. ಅದೇ ರೀತಿ 90 ದಿನದ ವರ್ಕಿಂಗ್ ಸರ್ಟಿಫಿಕೇಟ್ ಬಿ ಸಲ್ಲಿಸಬೇಕಾಗುತ್ತೆ. ನೀವು ಅಪ್ಲೈ ಮಾಡ್ಕೋಬೇಕಾದ್ರೆ ನಿಮ್ಮ ಕಾರ್ಡು ಕಡ್ಡಾಯವಾಗಿರ್ಬೇಕು. ಅದೇ ರೀತಿ 1 ವರ್ಷ ಚಲಿತದಲ್ಲಿ ಇರಬೇಕು ಕಾರ್ಡು. ಮದುವೆ ಸಹಾಯಧನ ಅಂತ ಇಲ್ಲಿದೆ ನೋಡಿ, ಇದರಲ್ಲಿ ಇದೆ ನೋಡಿ ಲೈನ್ ಅಲ್ಲಿ. ಮದುವೆಯ ವೆಚ್ಚ ಭರಿಸಲು ಸಹಾಯಧನವಾಗಿ 60,000 ಸರ್ಕಾರ ನೀಡುತ್ತದೆ ಎಂಬುದರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಕಟ್ಟಡ ಕಾರ್ಮಿಕನು 2 ಮಕ್ಕಳಿಗೆ ನೀಡುತ್ತದೆ. 22ರಂದು ಮಂಜೂರು ಮಾಡಬೇಕಂತ ತಿಳಿಸಲಾಗಿದೆ ಇಲ್ಲಿ. ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.